ಸಮಸ್ತ ನಾಡಿನ ನೈಸರ್ಗಿಕ ಕೃಷಿ ಮಿತ್ರರಿಗೆ ನಾನು ಚಂದನಗೌಡ ಮಾಡುವ ನಮಸ್ಕಾರಗಳು. ಈ ದಿನ ಭತ್ತ ನಾಟಿ ಮಾಡುವಂಥ ಗದ್ದೆಗಳಿಗೆ ಪೂರಕವಾಗಿ ನಾವು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಸುಮಾರು 4 ರೀತಿ ಕಾಳುಗಳು, ಏಕದಳ, ದ್ವಿದಳ, ಎಣ್ಣೆಕಾಳು ಮತ್ತು ಸಾಂಬಾರು ಪದಾರ್ಥ, ಈ 4 ರೀತಿಯ ಕಾಳುಗಳನ್ನು ಬೆರೆಸಿ ದಿನಾಂಕ 8/6/2025ನೇ ತಾರೀಕು ಇದನ್ನು ನಾನು ಬಿತ್ತನೆ ಮಾಡಿದ್ದೆ. ನೀವು ಗಮನಿಸ್ಬೋದು, ನಾನು ಆಲ್ರೆಡಿ ಇದ್ದೀನಿ, ನನಗಿಂತ ಮೇಲಕ್ಕೆ ಬೆಳೆದಿದೆ. ಸರಿಯಾಗಿ ಇವತ್ತಿಗೆ 2 ತಿಂಗಳ ಮೇಲೆ ಒಂದು 5-6 ದಿನ ಆಗಿದೆ. ಇನ್ನೂ ಹೆಚ್ಚು ಕಮ್ಮಿ ಇನ್ನೂ 15 ದಿನ ಇದನ್ನು ನಾನು ಇದೇ ರೀತಿ ಬೆಳೆಯೋಕ್ಕೆ ಬಿಡ್ತೀನಿ. ಯಥೇಚ್ಛವಾದ ಗೊಬ್ಬರ ನಮಗೆ ಇಲ್ಲಿ ಉತ್ಪತ್ತಿ ಆಗುತ್ತೆ. ನೀವು ಗಮನಿಸ್ಬೋದು, ನನ್ನ ಹೈಟ್ಗಿಂತ ಮೇಲೆ ಬೆಳೆದು ನಿಂತಿದೆ ಆಲ್ರೆಡಿ ಸೊಪ್ಪು. ಇದು ಇನ್ನೂ 15 ದಿನ ಇದನ್ನು ನಾವು ಏನು ಮುಟ್ಟಲ್ಲ. 15 ದಿನದ ನಂತರ ಇದನ್ನ ಭೂಮಿಗೆ ಸೇರಿಸಿ ಅದಾದ ನಂತರ ನಾಟಿ ಮಾಡುವಂಥ ಪ್ರಕ್ರಿಯೆ. ಪಾಳೇಕರ್ ಗುರೂಜಿ ಏನು ಹೇಳ್ತಾರೆ ಅದನ್ನು ತದ್ರೂಪಿಯಾಗಿ ನಾವು ಪಾಲಿಸೋದೇ ಆದರೆ ಯಥೇಚ್ಛವಾದ ಬೆಳೆ ಮತ್ತು ಉತ್ಕೃಷ್ಟವಾದ ಆರೋಗ್ಯ ಎಲ್ಲವನ್ನು ನಾವು ಕಾಪಾಡ್ಕೋಬೋದು. ಈ ಗದ್ದೆಗೆ ಕಾಳನ್ನು ಇಟ್ಟ ಮೇಲೆ 2 ಬಾರಿ ಜೀವಾಮೃತ ಕೊಟ್ಟಿದ್ದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಯಥೇಚ್ಛವಾದ ಜೀವ ಸಂಪನ್ಮೂಲನೂ ಇಲ್ಲಿ ಉತ್ಪತ್ತಿಯಾಗಿದೆ ಮತ್ತು ಯಥೇಚ್ಛವಾದ ಗೊಬ್ಬರ ಸರಿಸುಮಾರು ಒಂದು ಎಕರೆಗೆ ಒಂದು 4 ಟನ್ನಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಗೊಬ್ಬರ ಇಲ್ಲಿ ಉತ್ಪತ್ತಿ ಆಗುತ್ತೆ. ಹಕ್ಕಿ ಪಕ್ಷಿಗಳಂತೂ ತುಂಬ ಹಾರಾಡ್ತಾಯಿವೆ. ಏನಕ್ಕೆ ಅಂದರೆ ಅವಕ್ಕೆ ಈಗ ಆಹಾರ ಇಲ್ಲಿ ಸಿಗ್ತಾಯಿದೆ. ಅದರಿಂದ ಹಕ್ಕಿ ಪಕ್ಷಿಗಳು ನೋಡ್ಬೋದು, ನೀವು ಗಮನಿಸ್ಬೋದು, ಯಥೇಚ್ಛವಾದ ಸಂತತಿಗಳು, ಜೀವ ಸಂತತಿಗಳು, ಜೀವ ವೈವಿಧ್ಯತೆ ಇಲ್ಲಿ ಉಂಟಾಗ್ತಾಯಿದೆ. ಇದು ನಮ್ಮ ಪಾಳೇಕರ್ ಗುರೂಜಿಯವರ ಬೆಳೆ ಮತ್ತು ಅವರ ಪದ್ಧತಿಯ ವಿಶೇಷತೆ. ಇಷ್ಟನ್ನು ಹೇಳ್ತಾ, ಆದಷ್ಟು ಜನ ರೈತರು ನೈಸರ್ಗಿಕ ಕೃಷಿ ಪದ್ಧತಿ, ನಮ್ಮ ಪಾಳೇಕರ್ ಗುರೂಜಿಯವರ ಕೃಷಿ ಪದ್ಧತಿಯನ್ನು ಅನುಸರಿಸಿ ನೀವು ಬೆಳೆಗಳನ್ನು ಬೆಳೀರಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಆಮೇಲೆ ಕಳೆ ನಿವಾರಣೆ ಹೇಗಾಗುತ್ತೆ ಅಂದರೆ, ನೀವು ಗಮನಿಸ್ಬೋದು, ಯಥೇಚ್ಛವಾಗಿ ಇಲ್ಲಿ ನಾವು ಸೊಪ್ಪನ್ನು ಯಾವಾಗ ಬಿತ್ತೀವಿ ಕಾಳನ್ನು, ಆಗ ನಿಮಗೆ ಒಳಗಡೆ ನೋಡಿ ಬೇರೆ ರೀತಿಯ ಯಾವುದೇ ಕಳೆಗಳಾಗಲಿ, ಬೇರೆ ಹುಲ್ಲು ಗರಿಕೆ ಇಂಥ ಕಳೆಗಳು ನಿಮಗೆ ಇಲ್ಲಿ ಕಾಣ್ತಾನೆ ಇಲ್ಲ. ಇದನ್ನು ನಾವು ಎಕರೆಗೆ ಒಂದು 25ರಿಂದ 30 kgಯಷ್ಟು ನಾವು ಕಾಳನ್ನು ಬಿತ್ತಿದ್ದೇ ಆದರೆ ಕಳೆ ನಿವಾರಣೆಯೂ ಕೂಡ ತುಂಬ ಸುಲಭ ಆಗುತ್ತೆ. ಜೈ ಹಳ್ಳಿಕಾರ್, ಜೈ ಗೋಮಾತಾ.